TET ಪರೀಕ್ಷೆನ ಬರಿತಾ ಇರುವಂಥ ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರಿಗೆ TRG ಎಜುಕೇಷನ್ ಚಾನಲ್ಗೆ ಸ್ವಾಗತ. 2016ರ ಪ್ರಶ್ನೆ ಪತ್ರಿಕೆ 2016ರ ಪ್ರಶ್ನೆ ಪತ್ರಿಕೆ ಶೈಕ್ಷಣಿಕ ಮನೋವಿಜ್ಞಾನ, ಅದರಲ್ಲಿ ಪಾರ್ಟ್ 3 ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ, ಅದರಲ್ಲಿ ಪತ್ರಿಕೆ 2 ಅಂದರೆ ಪತ್ರಿಕೆ 2ರ ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ಬಿಡಿಸಲಾಗಿದೆ. 61ನೇ ಪ್ರಶ್ನೆ, ಸುಮಳು ಪ್ರತಿ ಪಾಠವನ್ನು ಚುರುಕಾಗಿ ಕಲಿಯುವಳು, ಆದರೆ ಲೀಲಾಳು ಅದೇ ಪಾಠ ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುವಳು. ಇದು ಈ ವಿಕಾಸದ ಈ ತತ್ವವನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಯೊಂದು ಪೇಪರ್ನಲ್ಲಿ ವಿಕಾಸದ ತತ್ವಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ನಿರಂತರತೆ ತತ್ವ, ಸಾಮಾನ್ಯತೆಯಿಂದ ನಿರ್ದಿಷ್ಟತೆಡೆಗೆ ತತ್ವ, ವೈಯಕ್ತಿಕ ಭಿನ್ನತೆ ತತ್ವ, ಪರಸ್ಪರ ಸಂಬಂಧ. ಸುಮ ಪ್ರತಿ ಪಾಠ ಚುರುಕಾಗಿ ಕಲಿತಾಳೆ, ಅದರ ಲೀಲಾ ಅದೇ ಪಾಠ ಕಲಿಬೇಕಾದ್ರೆ ಹೆಚ್ಚು ಸಮಯ ತೆಗೆದುಕೊಳ್ತಾಳೆ. ಅಂದರೆ ಇಲ್ಲಿ ವೈಯಕ್ತಿಕ ಭಿನ್ನತೆಯಿಂದ ಈ ರೀತಿ ಸಮಸ್ಯೆ ಉಂಟಾಗ್ತದಂತ ವಿಕಾಸದ ತತ್ವ ಹೇಳುತ್ತೆ. ಆಪ್ಷನ್ಸ್ 3. 62ನೇ ಪ್ರಶ್ನೆ, ವ್ಯಕ್ತಿಯಲ್ಲಿ ಸಂಘರ್ಷವನ್ನುಂಟು ಮಾಡುವ ಆಲೋಚನೆಗಳನ್ನು ಮನಸ್ಸಿನ ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ತಳ್ಳಲ್ಪಡುವಂಥ ಒಂದು ಪ್ರಕ್ರಿಯೆ ದಮನ ಅಂತ ಕರಿತೀವಿ. 63ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಸಮೂಹದ ಲಕ್ಷಣವಲ್ಲ? ಹಲವು ಸದಸ್ಯರಿಂದ ಕೂಡಿದ ಒಂದು ಸಾಮಾಜಿಕ ಘಟಕ ಇರ್ತದೆ, ತನ್ನದೇ ಆದ ನಾಯಕತ್ವದ ನಮನೆಯನ್ನು ಹೊಂದಿರುತ್ತದೆ, ಸಮೂಹದ ಸದಸ್ಯರು ಸಮಾನ ಗುರಿಯನ್ನು ಹೊಂದಿರುತ್ತಾರೆ, ಪ್ರತಿಯೊಬ್ಬ ಸದಸ್ಯನು ನಿರ್ದಿಷ್ಟ ಪಾತ್ರ ನಿರ್ವಹಿಸುವುದಿಲ್ಲ, ಪ್ರತಿಯೊಬ್ಬ ಸದಸ್ಯನು ನಿರ್ದಿಷ್ಟ ಪಾತ್ರವನ್ನು ನಿರ್ವಹಿಸುವುದಿಲ್ಲ ಎನ್ನುವಂಥ ಒಂದು ಲಕ್ಷಣವಲ್ಲ. 64ನೇ ಪ್ರಶ್ನೆ ನೋಡಿ, ಈ ರೀತಿಯ ಉಭಯ ಸಂಕಟದಲ್ಲಿ ಎರಡೂ ಆಯ್ಕೆಗಳು ಉತ್ತಮ ಆಯ್ಕೆಯಾಗಿರುತ್ತವೆ. ಉತ್ತಮ ಎರಡು ಆಯ್ಕೆಗಳಂತಂದಾಗ ಆಗಮ ದ್ವಂದ್ವ, ಆಗಮ ಅಪಗಮ ದ್ವಂದ್ವ, ಅಪಗಮ ದ್ವಂದ್ವ, ಆಗಮ ಅಪಗಮ ದ್ವಯದ್ವಂದ್ವ ಅಂತ. ಇಲ್ಲೇನಾಗ್ತದೆ ಅಂತಂದರೆ ಸರಿಯಾದಂಥ ಉತ್ತರ 1ನೇ ಆಪ್ಷನ್ಸು ಆಗಮ ದ್ವಂದ್ವ. 65ನೇ ಪ್ರಶ್ನೆ ನೋಡಿ, ಕೊಲ್ಬರ್ಗರವರ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನ ಈ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. 2017ರ ಪ್ರಶ್ನೆ ಪತ್ರಿಕೆಯಲ್ಲೂ ಅದ ಈ ಪ್ರಶ್ನೆ ಕಂಪಲ್ಸರಿ ಬಂದೇ ಬರುತ್ತೆ. ಇದ್ರ ಮೇಲೆ ಹಂತಗಳು. ಕೊಲ್ಬರ್ಗ್ರವರ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನ ಈ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಯಾವುದು? ನೈತಿಕ ವಿಕಾಸದಲ್ಲಿ ಆಲೋಚನೆ ಮತ್ತು ತಾರ್ಕಿಕತೆ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತದೆ. ಜಿನ್ ಪಿಯಾಜೆಯವರ ಪ್ರಕಾರ ಮಗು ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳನ್ನು ಬೆಳೆಸಿಕೊಳ್ಳುವ ಹಂತ ಯಾವುದು? ಗಾತ್ರ ಮತ್ತು ವಸ್ತುವಿನ ಆಕಾರ ಸಂಬಂಧಿಸಿದಂಥ ಪರಿಕಲ್ಪನೆಯನ್ನು ಒಂದು ಬೆಳೆಸ್ಕೊಳ್ಳುವಂಥ ಹಂತ ಯಾವುದಂತಂದರೆ ಮೂರ್ತ ಕಾರ್ಯಗಳ ಹಂತದಲ್ಲಿ ಬೆಳೆಸ್ಕೊಳ್ಳುತ್ತೀರಿ. 67ನೇ ಪ್ರಶ್ನೆ, ಕಲಿಕೆಯ ಸಾಮಾಜಿಕ ಸಂರಚನಾವಾದವನ್ನು ಮಂಡಿಸಿದವರು ಯಾರು? ವೈಗೋಟ್ಸ್ಕಿ. ಸಾಮಾಜಿಕ ಸಂರಚನಾವಾದವನ್ನು ಮಂಡಿಸಿದವರು ವೈಗೋಟ್ಸ್ಕಿ. 68ನೇ ಪ್ರಶ್ನೆ, ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ನೋಡಿ, 2014ರಲ್ಲಿ ಕೇಳಿದ ಈ ಪ್ರಶ್ನೆ. ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಕೊಲ್ಬರ್ಗ್. 68ನೇ ಪ್ರಶ್ನೆ ಆದ ನಂತರ 69ನೇ ಪ್ರಶ್ನೆ ನೋಡಿ, ಇವುಗಳಲ್ಲಿ ಯಾವುದು ಸಮಂಜಸತೆಯ ಅರ್ಥವನ್ನು ಕೊಡುತ್ತದೆ? ಪರೀಕ್ಷೆಯು ಅಳತೆ ಮಾಡಬೇಕಾದನ್ನೇ ಅಳೆದರೆ, ಪರೀಕ್ಷೆಯ ಅಳತೆಯಲ್ಲಿ ಸ್ಥಿರತೆಯನ್ನು ತೋರುವಿಕೆ, ಅಳತೆಯನ್ನು ಸುಲಭವಾಗಿ ಮಾಡುವಿಕೆ, ಮತ್ತೆ ಅಳೆದಾಗ ಅಳತೆಯಲ್ಲಿ ವ್ಯತ್ಯಾಸ ತೋರುವಿಕೆ. ಇವುಗಳಲ್ಲಿ ಯಾವುದು ಸಮಂಜಸತೆಯ ಅರ್ಥವನ್ನು ಕೊಡ್ತದೆ ಅಂದರೆ ಪರೀಕ್ಷೆಯು ಅಳತೆ ಮಾಡಬೇಕಾದದನ್ನೇ ಅಳೆದರೆ ಅನ್ನುವಂಥದ್ದನ್ನು ಸರಿಯಾದಂಥ ಉತ್ತರ ಕೊಡ್ತದೆ. ವಿದ್ಯಾರ್ಥಿಗಳ ಬಲಗಳು ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲು ಬಳಸುವಂಥ ಒಂದು ಪರೀಕ್ಷೆ ಯಾವುದು ಅಂತಂದರೆ ನೈದಾನಿಕ ಪರೀಕ್ಷೆ. ಒಂದು 6 ವರ್ಷ ಮಾನಸಿಕ ವಯಸ್ಸುಳ್ಳ ಮಗು 4 ವರ್ಷ ವಯಸ್ಸಿನ ಮಗುವಾಗಿದ್ದರೆ ಅವನನ್ನು ನಾವು ಹೀಗೆಂದು ಕರೆಯಬಹುದು: ಸಾಧಾರಣಕ್ಕಿಂತ ಮೇಲ್ಪಟ್ಟ, ಸಾಧಾರಣ, ಪ್ರತಿಭಾವಂತ, ದಡ್ಡ. ಒಂದು 6 ವರ್ಷ ಮಾನಸಿಕ ವಯಸ್ಸುಳ್ಳ ಮಗು 4 ವರ್ಷ ವಯಸ್ಸಿನ ಮಗುವಾಗಿದ್ದರೆ ಅವನನ್ನು ನಾವು ಹೀಗೆಂದು ಕರಿತೀವಿ ಅಂತಂದರೆ ಪ್ರತಿಭಾವಂತ ಅಂತ ಕರಿತೀವ್ರಿ. ಬ್ಲೂಮನ ಪರಿಷ್ಕೃತ ಬೋಧನಾ ಉದ್ದೇಶದ ವರ್ಗೀಕರಣದ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಯ ಅತ್ಯುನ್ನತ ಹಂತ ಯಾವುದು ಅಂದಾಗ ಅರ್ಥ ಮಾಡಿಕೊಳ್ಳುವುದು, ಮೌಲ್ಯಮಾಪನ, ಸೃಷ್ಟಿಸುವುದು, ಸಂಶ್ಲೇಷಿಸುವುದು. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂತಂದರೆ ಸೃಷ್ಟಿಸುವುದು. 73ನೇ ಪ್ರಶ್ನೆ ನೋಡಿ, ಬಹುಮುಖ
ಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಎಲ್ಲ ರೀತಿಯ ಪ್ರಾಣಿಗಳನ್ನು, ಲವಣಗಳನ್ನು ಮತ್ತು ಸಸ್ಯಗಳನ್ನು ಗುರುತಿಸುವಂಥ ಹಾಗೂ ವರ್ಗೀಕರಿಸುವ ಸಾಮರ್ಥ್ಯವನ್ನು ಹೀಗೆಂದು ಕರೀತಾರೆ: ನೈಸರ್ಗಿಕ ಬುದ್ಧಿಶಕ್ತಿ, ಶಾಬ್ದಿಕ ಭಾಷಾ ಬುದ್ಧಿಶಕ್ತಿ, ಅಂತರ್ವ್ಯಕ್ತ ಬುದ್ಧಿಶಕ್ತಿ, ತಾರ್ಕಿಕ ಗಣತೀಯ ಬುದ್ಧಿಶಕ್ತಿ. ಇಲ್ಲಿ ಉತ್ತರ ಯಾವುದಾಗ್ತದೆ ಅಂತಂದರೆ ನೈಸರ್ಗಿಕ ಬುದ್ಧಿಶಕ್ತಿ. ವಿಷಯ ಸಂಜ್ಞಾನ ಪರೀಕ್ಷೆಯು ಅಳೆಯುವುದು TAT ಯಾವುದು ಅಳ್ತದ? ವಿಷಯ ಸಂಜ್ಞಾನ ಪರೀಕ್ಷೆ ಅಳೆಯುವುದು ಯಾವುದು ರೀ? ವ್ಯಕ್ತಿತ್ವವನ್ನು ಅಳೆಯುತ್ತೆ. ಭಾಳ ಸಲ ಕೇಳಿದ್ದಾನೆ ಇದು ಪ್ರತಿಯೊಂದು ಪರೀಕ್ಷೆಯಲ್ಲಿ, ಹಾಗಾಗಿ ನೋಡಬೇಕಾಗ್ತದೆ ನೀವು ವ್ಯಕ್ತಿತ್ವವನ್ನು. ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಪರೀಕ್ಷೆ ಈ ಸಾಮರ್ಥ್ಯವನ್ನು ಅಳೆಯುತ್ತೆ. ಅದು ಏನು ಅಳೆಯುತ್ತೆ ಅಂತಂದರೆ, ಬುದ್ಧಿಶಕ್ತಿಯ ಕಾರ್ಯನಿರ್ವಹಣಾ ಪರೀಕ್ಷೆ ಈ ಸಾಮರ್ಥ್ಯವನ್ನು ಅಳೆಯುತ್ತೆ ಅಂದರೆ ಕೈ ಚಳಕವನ್ನು ಅಳೆಯುತ್ತೆ. ಕೈ ಚಳಕವನ್ನು ಅಳೆಯುತ್ತದೆ ಅದು. ತರುಣರ ಸಾಮಾಜಿಕ ಬೆಳವಣಿಗೆಗೆ ಉದಾಹರಣೆ ಎಂದರೆ? ಸಾಮಾಜಿಕ ಬೆಳವಣಿಗೆ ಉದಾಹರಣೆ ಅಂತಂದರೆ ಸಾಹಸ ಪ್ರವೃತ್ತಿ ಮಾಡುತ್ತಾನ ತರುಣ, ಅಥವಾ ಬೆಳವಣಿಗೆಯ ಬುಗ್ಗೆ ಅಂತ ಕರೀತಾರೆ. ಗುಂಪು ರಚನೆ ಮಾಡ್ತಾನೆ, ವಿಮರ್ಶಾತ್ಮಕ ಸಾಮರ್ಥ್ಯ. ತರುಣರ ಸಾಮಾಜಿಕ ಬೆಳವಣಿಗೆಗೆ ಉದಾಹರಣೆ ಅಂತಂದರೆ ಗುಂಪು ರಚನೆ. 77ನೇ ಪ್ರಶ್ನೆ ನೋಡಿ: ನ್ಯೂನತೆಯುಳ್ಳ ಮಕ್ಕಳಿಗಾಗಿ ಇರುವ ಕೇಂದ್ರೀಯ ನಿಯೋಜಿತ ಸಮಗ್ರ ಶಿಕ್ಷಣದ ಮೂಲಕ ಶೈಕ್ಷಣಿಕ ಅವಕಾಶಗಳನ್ನು ಇಲ್ಲಿ ನೀಡುವ ಗುರಿ ಹೊಂದಿದೆ. ಯಾವುದು ಹೊಂದಿರ್ತವ? ಏನಪ್ಪ ಅಂದರೆ ಸಮಗ್ರ ಶಿಕ್ಷಣದ ಮೂಲಕ ಶೈಕ್ಷಣಿಕ ಅವಕಾಶಗಳು ನೀಡುವಂಥ ಗುರಿ ಅಂದರೆ ಸಾಮಾನ್ಯ ಶಾಲೆಗಳು ಹೊಂದಿರ್ತವೆ. ಹೀಗಾಗಿ ಇಲ್ಲಿ ಉತ್ತರ ಯಾವುದಾಗ್ತದೆ? ಸಾಮಾನ್ಯ ಶಾಲೆಗಳು. ಸೃಜನಶೀಲತೆಯು ಸಾಮಾನ್ಯವಾಗಿ ಇದಕ್ಕೆ ಸಂಬಂಧಿಸಿದೆ. ಸೃಜನಶೀಲತೆ ಹೆಂಗಿರ್ತದ? ಏಕಮುಖ ಚಿಂತನೆ, ಬಹುಮುಖ ಚಿಂತನೆ, ಮಾದರೀಕರಣ, ಅನುಕರಣೆ. ಸೃಜನಶೀಲತೆ ಅಂತಂದರೆ ಬಹುಮುಖ ಚಿಂತನೆಯನ್ನು ಹೊಂದಿರುತ್ತೆ ಅದು. ಪರಿಣಾಮಕಾರಿ ಸಮನ್ವಯತೆಯು ಕೆಳಗಿನ ಒಂದನ್ನು ಬಿಟ್ಟು ಉಳಿದವನ್ನೊಳಗೊಂಡಿದೆ: ಸಾಮರ್ಥ್ಯ ಬೆಳವಣಿಗೆ, ಸೂಕ್ಷ್ಮ ಗ್ರಾಹೀಕರಣ, ಪ್ರತ್ಯೇಕಿಸುವುದು, ಪೋಷಕರನ್ನೊಳಗೊಳ್ಳುವುದು. ಪರಿಣಾಮಕಾರಿ ಸಮನ್ವಯತೆಯು ಕೆಳಗಿನ ಒಂದನ್ನು ಬಿಟ್ಟು ಅಂದರೆ ಪ್ರತ್ಯೇಕಿಸುವುದೊಂದನ್ನು ಬಿಟ್ಟು ಸಾಮರ್ಥ್ಯ ಬೆಳವಣಿಗೆ, ಸೂಕ್ಷ್ಮ ಗ್ರಾಹೀಕರಣ, ಪೋಷಕರನ್ನೊಳಗೊಳ್ಳುವುದು ಇವೆಲ್ಲವನ್ನು ಒಳಗೊಂಡಿರುತ್ತೆ. ಪ್ರತ್ಯೇಕಿಸುವುದೊಂದನ್ನು ಬಿಟ್ಟು. ಉತ್ತರ ಯಾವುದಾಗ್ತದೆ? ಥರ್ಡ್ ಒನ್. ನೆಕ್ಸ್ಟ್ ಪ್ರಶ್ನೆ: ಡಿಸ್ಗ್ರಾಫಿಯಾವು ಯಾವ ಮುಖ್ಯವಾಗಿ ಇದಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಒಳಗೊಂಡಿದೆ? ಮಾತನಾಡುವುದು, ಕೇಳಿಸಿಕೊಳ್ಳುವುದು, ಬರವಣಿಗೆ, ಓದುವುದು. ಡಿಸ್ಗ್ರಾಫಿಯು ಮುಖ್ಯವಾಗಿ ಇದಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಒಳಗೊಂಡಿದೆ ಅಂದರೆ ಬರವಣಿಗೆಗೆ ಸಂಬಂಧಿಸಿದಂಥ ಸಮಸ್ಯೆಯಾಗಿದೆ. ಥರ್ಡ್ ಒನ್. ಆಶ್ರಿತ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳ ಬುದ್ಧಿಶಕ್ತಿಯ ಸೂಚ್ಯಾಂಕ ಎಷ್ಟಿರ್ತದೆ ರೀ? 20ರಿಂದ 25. ತಾಯಿ ತಂದೆ ಆಶ್ರಿತರಾಗಿರ್ತಾರಲ್ಲ ಆ ಮಕ್ಕಳ ಬುದ್ಧಿಶಕ್ತಿಯ ಸೂಚ್ಯಾಂಕ ಎಷ್ಟಾಗಿರುತ್ತೆ ಅಂತಂದರೆ 20ರಿಂದ 25 ಆಗಿರುತ್ತೆ. 82ನೇ ಪ್ರಶ್ನೆ: ವೀಕ್ಷಣಾ ಕಲಿಕೆಯಲ್ಲಿನ ಅನುಸರಿಸಬೇಕಾದ ಹಂತಗಳ ಅನುಕ್ರಮವು? ಕಾರ್ಯನಿರ್ವಹಣೆ, ಪರಿಣಾಮಗಳು, ಅರ್ಜನೆ, ಧಾರಣೆ, ಅರ್ಜನೆ, ಪರಿಣಾಮಗಳು, ಕಾರ್ಯನಿರ್ವಹಣೆ, ಪರಿಣಾಮಗಳು, ಕಾರ್ಯನಿರ್ವಹಣೆ, ಧಾರಣೆ, ಅರ್ಜನೆ, ಧಾರಣೆ, ಕಾರ್ಯನಿರ್ವಹಣೆ. ಜೊತೆಗೆ ಅಲ್ಲಿ ಏನಾಗ್ತದಪ್ಪ ಅಂತಂದರೆ ಇನ್ನೊಂದು ಅರ್ಜನೆ, ಧಾರಣೆ, ಕಾರ್ಯನಿರ್ವಹಣೆ, ಪರಿಣಾಮಗಳು. ಇದರಲ್ಲಿ ಉತ್ತರ ಯಾವುದಾಗ್ತದೆ ಅಂತಂದರೆ ಫೋರ್ತ್ ಒನ್. ಅರ್ಜನೆ, ಧಾರಣೆ, ಕಾರ್ಯನಿರ್ವಹಣೆ, ಪರಿಣಾಮಗಳು ಆಗ್ತದ್ರಿ. 83ನೇ ಪ್ರಶ್ನೆ: ಪರಿಕಲ್ಪನೆಗಳ ಬೆಳವಣಿಗೆಯು ಮೂಲತಃ ಇದರ ಅಂಗವಾಗಿದೆ. ಪರಿಕಲ್ಪನೆ ಅದರ ಅಂಗವಾಗಿದೆ. ಭಾವನಾತ್ಮಕ ಬೆಳವಣಿಗೆ ಅಂಗನ, ಬೌದ್ಧಿಕ ಬೆಳವಣಿಗೆ ಅಂಗನ, ಶಾರೀರಿಕ ಬೆಳವಣಿಗೆ ಅಂಗನ, ಸಾಮಾಜಿಕ ಬೆಳವಣಿಗೆ. ಪರಿಕಲ್ಪನೆ ಎಂಬುದು ಬೌದ್ಧಿಕ ಬೆಳವಣಿಗೆಯ ಒಂದು ಅಂಗ ಅಂತ ನಾವು ಹೇಳ್ಬೋದು. ಪೂರ್ವ ಕಲಿಕೆಯು ಹೊಸ ಸನ್ನಿವೇಶದ ಕಲಿಕೆಯಲ್ಲಿ ಯಾವ ರೀತಿಯ ವ್ಯತ್ಯಾಸವನ್ನು ಮಾಡದಿದ್ದರೆ ಅದನ್ನು ಹೀಗೆನ್ನಬಹುದು: ಶೂನ್ಯ ಕಲಿಕೆ ವರ್ಗಾವಣೆ ಅಂತ ಕರಿತೇವ್ರಿ. ಅಂತಂದರೆ ಒಂದು ಕಲಿಕೆ ಮತ್ತೊಂದು ಕಲಿಕೆಗೆ ಯಾವುದೇ ರೀತಿ ವ್ಯತ್ಯಾಸ ಮಾಡದಿದ್ದರೆ ಅದಕ್ಕೆ ಏನಂತ ಕರೀತಾರೆ ಅಂದರೆ ಶೂನ್ಯ ಕಲಿಕೆಯ ವರ್ಗಾವಣೆ ಅಂತ ಕರೀತಾರೆ. ಹಾಗಾಗಿ ಥರ್ಡ್ ಒನ್ ಶೂನ್ಯ ಕಲಿಕೆಯ ವರ್ಗಾವಣೆ. ಜ್ಞಾನಿಯವರ ಪ್ರಕಾರ ಉನ್ನತ ಮಟ್ಟದ ಕಲಿಕೆಯು ಸಮಸ್ಯೆಯ ಪರಿಹಾರನ, ಪರಿಕಲ್ಪನೆಗಳ ಕಲಿಕೆ, ಸರಪಳಿ, ನಿಯಮ ಕಲಿಕೆ. ಉನ್ನತ ಮಟ್ಟದ ಕಲಿಕೆ ಜ್ಞಾನಿಯವರ ಪ್ರಕಾರ ಯಾವುದಾಗ್ತಂದರೆ ಸಮಸ್ಯೆ ಪರಿಹಾರವನ್ನು ಉಂಟು ಮಾಡುವಂಥದ್ದು.
ಪರಿಕಲ್ಪನಾ ಸಾಧನೆ ಮಾದರಿಯನ್ನು ಪ್ರತಿಪಾದಿಸಿದವರು ಬ್ರೂನರ್. ಪರಿಕಲ್ಪನಾ ಸಾಧನೆ ಮಾದರಿಯನ್ನು ಪ್ರತಿಪಾದಿಸಿದವರು ಬ್ರೂನರ್ ಅಂತ ನಾವು ಗುರುತಿಸ್ತೀವಿ. 87ನೇ ಪ್ರಶ್ನೆ, ಹಿಂದೆ ಕಲಿತಿದ್ದನ್ನು ಧಾರಣಿಸಿ ಪುನಃಸ್ಮರಣೆಗೆ ತರುವುದೇ ಸ್ಮೃತಿ ರೀ. ಹಿಂದೆ ಕಲಿತಿದ್ದನ್ನು ಧಾರಣಿಸೋದು ಮತ್ತು ಪುನಃಸ್ಮರಣೆಗೆ ತರುವುದು ಅದು ಸ್ಮೃತಿ ಅಂತ ಹೇಳ್ಬೋದು. 88ನೇ ಪ್ರಶ್ನೆ, ಆರ್ಕಿಮಿಡಿಸನು ಯುರೇಕಾ ಎಂದು ಕೂಗುತ್ತಾ ಓಡಿ ಬಂದನು. ಇದರಲ್ಲಿ ಯಾವ ವಿಧದ ಕಲಿಕೆಯು ಅಡಗಿದೆ? ವೀಕ್ಷಣಾ ಕಲಿಕೆನ, ಯತ್ನದೋಷ ಕಲಿಕೆನ, ಅನುಬಂಧ ಕಲಿಕೆ, ಒಳನೋಟ ಕಲಿಕೆ. ಇಲ್ಲಿ ಒಳನೋಟ ಕಲಿಕೆಗೆ ಸಂಬಂಧಿಸಿರುವಂಥದ್ದು. ಕಾರ್ಯಕ್ರಮಾನ್ವಯ ಕಲಿಕೆಯು ಆಧರಿಸುವುದು ಕ್ರಿಯಾಜನ್ಯ ಅನುಬಂಧ, ಯತ್ನದೋಷ ಕಲಿಕೆ, ಒಳನೋಟ ಕಲಿಕೆ, ಶಾಸ್ತ್ರೀಯ ಅನುಬಂಧ. ಕಾರ್ಯಕ್ರಮಾನ್ವಯ ಅಂದರೆ ಕ್ರಿಯಾಜನ ಅನುಬಂಧ ಕಲಿಕೆಗೆ ಆಧರಿಸಿರುವಂಥದ್ದು. ಆಪ್ಷನ್ಸ್ 1. ಕೆಳಗಿನ ಯಾವುದು ಕ್ರಿಯಾ ಸಂಶೋಧಕನನ್ನು ಕ್ರಿಯಾ ಯೋಜನೆಗೆ ನಿರ್ದೇಶಿಸುತ್ತದೆ? ನೋಡ್ರಿ, ಇದ್ರ ಮೇಲೆ ಕಂಪಲ್ಸರಿ ಒಂದು ಪ್ರಶ್ನೆ ಇರ್ತದೆ. ಸಂಭವನೀಯ ಕಾರಣಗಳ ವಿಶ್ಲೇಷಣೆ, ಕ್ರಿಯಾ ಪ್ರಾಕಲ್ಪನೆಯನ್ನು ನಿರೂಪಿಸುವುದು, ಪೂರ್ವ ಪರೀಕ್ಷಾದತ್ತದ ವಿಶ್ಲೇಷಣೆ, ಸಮಸ್ಯೆನ ನಿರ್ದಿಷ್ಟಗೊಳಿಸುವುದು. ಕ್ರಿಯಾ ಸಂಶೋಧಕನನ್ನು ಕ್ರಿಯಾ ಯೋಜನೆಗೆ ನಿರ್ದೇಶಿಸುವುದು ಉತ್ತರ ಯಾವುದಾಗ್ತದೆ ಅಂದರೆ ಕ್ರಿಯಾ ಪ್ರಾಕಲ್ಪನೆಯನ್ನು ನಿರೂಪಿಸುವುದು. ಹೀಗೆ ಸ್ನೇಹಿತರೆ 2016ರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲಾಗಿದೆ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋದಂಗೆ ನಿಮ್ಗೇನಾಗ್ತದಂತಂದರೆ ಸರಳವಾಗಿ ಸೈಕಾಲಜಿ ಅರ್ಥ ಆಗ್ತದಂತ ಹೇಳ್ತಾ, ನಂತರದ ವಿಡಿಯೋಗಳಲ್ಲಿ ಮತ್ತೊಂದು ಪ್ರಶ್ನೆ ಪತ್ರಿಕೆಯ ಮೂಲಕ ನಾವು ಬರ್ತೀವಿ ಅಂತ ತಿಳಿಸ್ತಾ ಕ್ಲಾಸನ್ನು ಮುಗಿಸ್ತೀನಿ. ಧನ್ಯವಾದಗಳು.